ನಾವಿಲ್ಲಿ ಕಾರ್ ನಿಲ್ಲಿಸಿ ಒಂದು ತರಕಾರಿ ಶಾಪಿಗೆ ಬಂದಿದ್ದೇವೆ. ಸೊ ಕೆಲವು ತರಕಾರಿ ಬೇಕಿತ್ತು, ಗುಂಡು ಪರ್ಚೇಸ್ ಮಾಡಿ ಬರ್ತಾ ಇದ್ದಾರೆ. ಯಾವ ಊರಕ್ಕ ಇದು? ಬನ್ನೇರು ಕುಪ್ಪೆ. ಓಕೆ. ಧಾಮ್ ಧೂಮಾಗಿ ಪೂಜೆನ ಮದುವೆ ಮುಗಿಯಿತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಸೊ ನೀವೆಲ್ಲರೂ ಆರಾಮ ಅಂತ ಅಂದ್ಕೊಳ್ತೇನೆ. ಸೊ ಇದು ನೋಡಿ ಪೂಜೆನ ಮದುವೆ ಹಾಲ್. ಮದುವೆಯಲ್ಲಿ ಊಟ ಮುಗಿಸ್ಕೊಂಡು ನಾವೀಗ ನಮ್ಮ ಪ್ರಯಾಣ ಮೈಸೂರಿನ ಕಡೆಗೆ. ಆ್ಯಕ್ಚುಲಿ ನನಗೆ ಮೈಸೂರಿನ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾನು 10th ಕ್ಲಾಸಲ್ಲಿದ್ದಾಗ ಟ್ರಿಪ್ ಹೋಗಿದ್ದೆ. ಸೊ ಇವತ್ತು ನಾನು ಮತ್ತು ಗುಂಡು ಮೈಸೂರು ಕಡೆ ಹೊರಟಿದ್ದೇವೆ. ನನಗೆ ಮೈಸೂರು ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು, ಮೈಸೂರು ಜೋಡಿ ಅಂತ ಒಬ್ಬರು ಕಪಲ್ಸ್ ಇದ್ದಾರೆ, ಚಂದನ ಮತ್ತು ಮನು ಅಣ್ಣ ಅಂತ. ಸೊ ಅವ್ರ ಹತ್ರ ನಾನು ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಇಲ್ಲಿಂದ ಹೊರಟಿದ್ದೇನೆ. ನಾವು ಪೂಜೆನ ಮದುವೆ ಫಂಕ್ಷನನ್ನು ಮುಗಿಸ್ಕೊಂಡು ಊಟ ಮಾಡಿ ಅಲ್ಲಿಂದ ಈಗ ಮೈಸೂರು ಸೈಡಿಗೆ ಬಂದಿದ್ದೇವೆ. ಸೊ ಇನ್ನೊಂದು ಕಡೆ ಕನ್ನಂಬಾಡಿ ಆನೆ ಕಟ್ಟಿದ್ದು ನೀರುಂಟು. ಸೊ ವ್ಯೂ ಚೆನ್ನಾಗಿತ್ತು, ಹಾಗಾಗಿ ಇಲ್ಲಿ ಗಾಡಿ ಸ್ಟಾಪ್ ಮಾಡಿ ಇಳಿದಿದ್ದೇವೆ. ಈಗ ಇಲ್ಲಿಂದ ಹೋಗ್ಲಿಕ್ಕೆ ನಾವು ಇವಾಗ ಮೈಸೂರು ಸಿಟಿಗೆ ರೀಚ್ ಆಗಿ ಆಯಿತು. ಸೊ ಇಲ್ಲೊಂದು ಕಡೆ ಪೇ ಪಾರ್ಕಿಂಗ್ ಏರಿಯಾದಲ್ಲಿ ಕಾರನ್ನು ಪಾರ್ಕಿಂಗ್ ಹಾಕಿ ಒಂದು ಸುಮಂಗಲಿ ಶಿಲ್ಕ್ ಅಂತ ಶಾಪ್ ಇದೆ. ಸೊ ಆ ಶಾಪಿಗೆ ಬಟ್ಟೆಯನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ನೋಡೋದು ಮಾತ್ರ ಒಳ್ಳೊಳ್ಳೆ ಸೀರೆ ಸಿಕ್ಕಿದ್ರೆ ತೊಗೊಳ್ಬೇಕು ಅಂತ ಉಂಟು. ನಾವು ಸುಮಂಗಲಿ ಸಿಲ್ಕಲ್ಲಿ ಬಂದು ಕೆಲವೊಂದು ಸಾರೀಸನ್ನೆಲ್ಲ ಪರ್ಚೇಸ್ ಮಾಡಿ ಆಯಿತು. ಸೊ ಈಗ ನೋಡಿ ಹೊರಡ್ತಾ ಇದ್ದೇವೆ. ಮೈಸೂರಲ್ಲಿ ನಾವು ಸುಮಂಗಲಿ ಸಿಲ್ಕಿಗೆ ಹೋಗಿದ್ವಿ. ಸೊ ಅಲ್ಲಿ ಹೋಗಿ ನನಗೆ ಕೆಲವು ಸ್ಕೂಲಿಗೆ ಹಾಕಲಿಕ್ಕೆ ಸ್ಯಾರೀಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಈಗ ಸ್ನೋ ಪ್ಯಾಲೇಸಿಗೆ ಬಂದಿದ್ದೇವೆ. ನೋಡಿ ಎಷ್ಟು ರಶ್ ಉಂಟು ಅಂತ. ಸೊ ಯಾವುದೋ ಒಂದು ಸ್ಕೂಲಿನ 8 ಬಸ್ಸುಗಳು ಬಂದಿದ್ದಾವಂತೆ, ಹಾಗೆ ರಶ್ ಉಂಟು. ಸೊ ಅವರು ಹೋಗಿ ಆದಮೇಲೆ ನೆಕ್ಸ್ಟ್ ಶೋ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸೊ 6 PM ತನಕ ವೆಯ್ಟ್ ಮಾಡಬೇಕಿಲ್ಲಿ. ಅಲ್ಲಿ ನೋಡಿ ಗುಂಡು ಒಂದು ಮೂಲೆಯಲ್ಲಿ ನಿಂತು ವಿಡಿಯೋವನ್ನು ಮಾಡ್ತಾ ಇದ್ದಾರೆ. ನಾನು ಅವಾಗ ಹೇಳಿದಾಗೆ ನೋಡಿ ಸ್ನೋ ಪಾರ್ಕಲ್ಲಿ ಮಕ್ಕಳು ಈಗ ಟ್ರಿಪ್ ಬರುವ ಟೈಮು. ಸೊ ಯಾವುದೊಂದು ಸ್ಕೂಲ್ನ ಮಕ್ಕಳು ಬಂದಿದ್ದಾರೆ. ಸೊ ಅವರೆಲ್ಲ ಗ್ರೂಪ್ ಫೋಟೋವನ್ನು ಹೊಡಿಸ್ಕೊಳ್ತಾ ಇದ್ದಾರೆ ಇಲ್ಲಿ. ನಾನು ಆಗ ನಿಮಗೆ ಹೇಳಿದ್ನಲ್ಲ ಸ್ನೋ ಸಿಟಿ ಒಳಗೆ ಹೋಗ್ಲಿಕ್ಕೆ ಉಂಟು ಅಂತ. ಸೊ ಹೋದ್ವಿ. ಇಲ್ಲಿ ನೋಡಿ 2 ಜೊತೆ ಸಾಕ್ಸ್ ಕೊಟ್ಟಿದ್ದಾರೆ. ಸೊ ಸಾಕ್ಸಿಗೆ 95 ರೂಪೀಸ್ ಪೇ ಮಾಡಬೇಕು ನಾವು. ಹಾಗೆಯೇ ಟಿಕೆಟ್ 593 ಇಬ್ಬರಿಗೆ. ಸೊ ತಿರ್ಗಾ ಮೊಬೈಲ್ ಪಾಸ್ ಅಂತೆ, ಮೊಬೈಲ್ ಪಾಸಿಗೆ ಒಬ್ಬರಿಗೆ ಹಾಕಿದ್ದಾರೆ, ಅದು 42 ರೂಪೀಸ್. ಟೋಟಲ್ ಇದರ ಮೇಲೆ GST ಇದೆಲ್ಲ ಸೇರಿಸಿ 850 ರೂಪೀಸ್. ಇದರ ಮೇಲೆ ತಿರ್ಗಾ 50 ರೂಪೀಸ್ ಪಾರ್ಕಿಂಗ್. ಇದು ಖಾಲಿ ಸಾಕ್ಸಿಗೆ ಮರ್ರೆ ನಾವು ಇಲ್ಲಿ ಮುಟ್ಟ ಬರಬೇಕಿತ್ತ ಮಂಗಳೂರಿಂದ. ಸೊ ಇದರ ಒಳಗೆ ಹೋಗಬೇಕಾದ್ರೆ ನಮಗೆ ಈ ಸಾಕ್ಸನ್ನು ಕೊಡ್ತಾರೆ. ಈ ಸಾಕ್ಸಿಗೆ 95 ರೂಪೀಸು. ಸೊ ಆ್ಯಕ್ಚುಲಿ ನಾನು ಹಾಕೊಂಬಂದರೆ ಆಗ್ತಿತ್ತಾ ಏನೋ, ನನಗೆ ಮರೆಯಿತು, ನನ್ನ ಜೊತೆಯಲ್ಲಿ ಸಾಕ್ಸ್ ಇತ್ತು, ಬಿಟ್ಟು ಬಂದಿದ್ದೆ ನಾನು. ಹಾಗೆ ಟಿಕೆಟ್ ನೋಡಿ, ಇದು ಸ್ನೋ ಸಿಟಿದು ಟಿಕೆಟ್. ಇಬ್ಬರಿಗೆ 800 ರೂಪಾಯಿ ಟಿಕೆಟ್ ಆಗಿತ್ತು. ಅದರ ಮೇಲೆ ಮತ್ತೆ 50 ರೂಪಾಯಿ ಮೊಬೈಲ್ ಚಾರ್ಜ್ ಅಂತ ಹಾಕಿದರು. ತಿರುಗಿ ಈ ವ್ಯಾನಿಟಿ ಬ್ಯಾಗಿಗೆ
ಇಲ್ಲಿ ಇಟ್ಟಿದ್ದೇನಲ್ಲ, ಸೊ ಇದಕ್ಕೆ ಮತ್ತೆ 50 ರೂಪಾಯಿ ಕಟ್ಟಬೇಕು ಹೇಳಿದರು. ಅದಕ್ಕೆ ಬ್ಯಾಗನ್ನು ನಾವು ಕಾರಲ್ಲಿ ಇಟ್ಟು ಬರ್ತೇವೆ ಅಂತ ಹೇಳಿ ಅಲ್ಲಿಂದ ಸೀದಾ ಬಂದ್ವಿ ಈ ಟಿಕೆಟನ್ನು ತಗೊಂಡು. ದುಡ್ಡು ಮಾಡಲಿಕ್ಕೆ ಜನ ಏನು ಸಹ ಮಾಡ್ತಾರೆ. ನನ್ನ ಸ್ನೋ ಸಿಟಿಯ ಟೈಮಿಂಗ್ ಅವರು ನೋಡಿ. ನಾವೀಗ ಸ್ನೋ ಸಿಟಿಯ ಒಳಗೆ ಬಂದಿದ್ದೇವೆ. ಇಲ್ಲಿ ನಮಗೆ ಒಂದು ಹಾಕಲಿಕ್ಕೆ ಜರ್ಕಿನ್ ಕೊಡ್ತಾರೆ, ಅದರ ಜೊತೆ ಇಲ್ಲಿ ಶೂ, ಹಾಗೆಯೇ ಕೈಗೆ ಹಾಕಲಿಕ್ಕೆ ಗ್ಲೌಸನ್ನು ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಗುಂಡು ಹಾಕೊಳ್ತಾ ಇದ್ದಾರೆ. ನನಗೆ ಡಸ್ಟ್ ಮತ್ತು ಎ ಸಿ ಎಲ್ಲ ಬೇಗ ಶೀತ ಜ್ವರ ಶುರುವಾಗೋದು. ಸೊ ಅದು ಅಲರ್ಜಿ ಇದೆ, ಹಾಗಾಗಿ ಇಲ್ಲಿ ಒಳಗೆ ಹೋಗಬೇಕಾದ್ರೆ ನಾನು ಎಲ್ಲ ಕಡೆ ಮಾಸ್ಕ್ ಹಾಕ್ಕೊಂಡೇ ಹೋಗಿದ್ದೇನೆ. ಸೊ ಅಲ್ಲೊಂದು ಬ್ರಿಡ್ಜ್ ಉಂಟು ನೋಡಿ, ಆ ಬ್ರಿಡ್ಜಿಗೆ ಹೋಗಬೇಕು, ನಾನು ಫೋಟೋ ಕ್ಯಾಚ್ ಮಾಡ್ತೇನೆ ಅಂತ ಫೋಟೋಗ್ರಾಫರ್ ಹೇಳಿದರು. ಹಾಗೆ ನಾವಿಬ್ಬರೀಗ ಹೋಗ್ತಾ ಇದ್ದೇವೆ ಮೇಲೆ. ತುಂಬ ನೀಟಾಗಿ ಸ್ಟೆಪ್ಪುಗಳಿದ್ದಾವೆ, ಅದರ ಮೇಲೆ ಮ್ಯಾಟ್ ಹಾಕಿದ್ದಾರೆ ಜಾರಿ ಬೀಳಬಾರದು ಅಂತ. ಹಾಗೆ ಅದರ ಮೇಲೆ ಕೂಡ ಐಸ್ ಉಂಟು ನೋಡಿ. ಜನ ಹೋಗಬೇಕಾದ್ರೆ ಅವರ ಶೂಸಲ್ಲೆಲ್ಲ ಇದ್ದದ್ದು ಆ ಮ್ಯಾಟ್ನಲ್ಲಿ ಸಹ ಐಸ್ ಕೂಡಿಕೊಂಡಿದೆ. ಸೊ ಇಲ್ಲಿಂದ ನಾವೀಗ ಫೈನಲಿ ಮೇಲೆ ರೀಚ್ ಆದ್ವಿ. ಈ ಬ್ರಿಡ್ಜ್ ಮೇಲೆ ಗುಂಡು ಹೋಗ್ತಾ ಇದ್ದಾರೆ ನೋಡಿ.
ನಾವು ಮೈಸೂರಿಂದ ಒಂದಿವೆ ಮತ್ತೆ ಮನೆಗೆ ಹೋಗುವಾಗ ಒಂದು ಕಡೆ ಫ್ರೂಟ್ ಬಜಾರ್ ಅಂತ ಶಾಪ್ ಸಿಕ್ಕಿತ್ತು ಮೈಸೂರಲ್ಲಿ. ಸೊ ಎಲ್ಲ ರೀತಿಯ ಫ್ರೂಟ್ಸ್ ಉಂಟು. ಇಲ್ಲಿಂದ ನಮಗೆ ಮನೆಗೆ ಬೇಕಾದ್ದನ್ನು ಕೆಲವು ತಗೊಂಡ್ವಿ. ನಮಗೆ ಬೇಕಾದ ಫ್ರೂಟ್ಸನ್ನು ತಗೊಂಡು ನಾವು ಇಲ್ಲಿಂದ ಹೊರಟ್ವಿ. ಸೊ ನಾವು ಮತ್ತೆ ಮಂಗಳೂರಿಗೆ ಹೊರಡುವಾಗ ಈಗ ತಿಂಡಿ ತಿನ್ನಲಿಕ್ಕೆ ಅಂತ ಒಂದು ಹೋಟೆಲಿಗೆ ಬಂದಿದ್ದೇವೆ. ಸೊ ಇದು ಮೈಸೂರಿಂದ ಹೊರಗೆ ಇರುವಂಥದ್ದು, ಹೈವೇ ಸೈಡಲ್ಲಿ. ಸೊ ಇಲ್ಲಿ ತಿಂದ್ಕೊಂಡು ಇಲ್ಲಿಂದ ಹೊರಡ್ತೇವೆ. ನಾವಿಲ್ಲಿ ಕಾರ್ ನಿಲ್ಲಿಸಿ ಒಂದು ತರಕಾರಿ ಶಾಪಿಗೆ ಬಂದಿದ್ದೇವೆ. ಸೊ ಕೆಲವು ತರಕಾರಿ ಬೇಕಿತ್ತು, ಗುಂಡು ಪರ್ಚೇಸ್ ಮಾಡಿ ಬರ್ತಾ ಇದ್ದಾರೆ. ಯಾವ ಊರಕ್ಕ ಇದು? ಬನ್ನೀರ್ ಕುಪ್ಪೆ. ಓಕೆ, ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೇನೆ ಅದಕ್ಕೆ. ಒಂದಿವೆ ಹೋಗುವಾಗ ಇಲ್ಲೊಂದು ನರ್ಸರಿ ಇತ್ತು. ಸೊ ನರ್ಸರಿಯಲ್ಲಿ ನಮಗೇನಾದರೂ ಸಿಗ್ತದಾ ಅಂತ ಬಂದಿದ್ದೇವೆ. ಏನಾದರೂ ಸಿಕ್ಕಿದರೆ ತಗೊಂಡು ಹೋಗಬೇಕು ಅಂತ. ನಾವು ಪೂಜನ ಮದುವೆಯನ್ನು ಮುಗಿಸಿ ಮೈಸೂರಿಗೆ ಹೋಗಿ 2 ದಿನ ಸ್ಟೇ ಆಗಿ ಮತ್ತೆ ಮಂಗಳೂರಿಗೆ ಬರುವವರಿದ್ವಿ. ಆದರೆ ಕೆಲವೊಂದು ಕಾರಣದಿಂದ ಹೋಗಲಿಕ್ಕಾಗಲಿಲ್ಲ. ಜಸ್ಟ್ ಮೈಸೂರಿಗೆ ಹೋಗಿ ಹೊರಗಡೆಯಿಂದಲೇ ಅರಮನೆಗೆ ಹಾಯ್ ಬಾಯ್ ಮಾಡಿ ಮತ್ತೆ ರಿಟರ್ನ್ ಮಂಗಳೂರಿಗೆ ಬರ್ತಾ ಇದ್ದೇವೆ. ರೀಸನ್ ಏನಂದರೆ ನನ್ನ ಮಾವನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸೊ ನಮಗೆ ಅವರ ಆರೋಗ್ಯಕ್ಕಿಂತ ನಮ್ಮ ಟ್ರಿಪ್ ಏನು ಹೆಚ್ಚಲ್ಲ. ಹಾಗಾಗಿ ಟ್ರಿಪ್ ಯಾವಾಗ ಬೇಕಾದರೂ ಹೋಗ್ಬೋದು. ಹಾಗೆ ಟ್ರಿಪ್ಪನ್ನು ಸಡನ್ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಊರಿಗೆ ಬಂದ್ವಿ. ಸೊ ಅವರನ್ನೀಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಿದೆ. ಅವರಿಗೆ ಬ್ಲಡ್ಡಲ್ಲಿ ಸೋಡಿಯಂ ಕಂಟೆಂಟ್ ಕಡಿಮೆ ಆಗ್ತಾ ಇರುವಂಥದ್ದು. ಸೊ ಇದರಿಂದ ಬೇರೆ ಬೇರೆ ಪ್ರಾಬ್ಲಮ್ಗಳೆಲ್ಲ ಬರ್ತಾ ಉಂಟು ಅವರಿಗೆ. ಹಾಗಾಗಿ ಅವರನ್ನು ಒಂದು ಸಲ ಅಡ್ಮಿಟ್ ಮಾಡಿ ಮತ್ತೆ ಒಂದು 5-6 ದಿನದಲ್ಲಿ ಮತ್ತೆ ಅವರು ಸರಿ ಆಗ್ತಾರೆ. ಹಾಗೆ ಅಷ್ಟು ದಿನ ತನಕ ಅವ್ರು ನಾವು ವೆಯ್ಟ್ ಮಾಡಲೇಬೇಕಾಗ್ತದೆ. ಹಾಗಾಗಿ ಮೈಸೂರಿಗೆ ಹೋದರೆ ಅಲ್ಲಿ ಎಂಜಾಯ್ ಮಾಡೋದು ಅದೆಲ್ಲ ಆಗೋದಿಲ್ಲ. ಹಾಗಾಗಿ ನಾವು ನಮ್ಮ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಬರ್ತಾ ಇದ್ದೇವೆ. ಬರುವಾಗ ಇದೊಂದು ಡ್ರೀಮ್ ಯಾವಾಗಲೂ, ತರಕಾರಿ ಗಿಡ, ಹಣ್ಣಿನ ಗಿಡವನ್ನು ತಗೊಂಡು ಬರೋದು. ಹಾಗೆ ನೋಡಿ ನಾನಿಲ್ಲಿ ಮಾವಿನ ಗಿಡವನ್ನು ತಗೊಂಡಿದ್ದೇನೆ. ಸೊ ಇನ್ನು ಇಲ್ಲಿಂದ ಬಿಲ್ ಮಾಡಿಸಿ ಮತ್ತೆ ಊರಿಗೆ ಹೊರಡೋದು. ನಂದು ಅರ್ಚನಾ ಬಿಕೆ. ಇದೆರಡು ಪ್ಲಾಂಟ್ ಮತ್ತೆ ಇಲ್ಲೊಂದು. ಹೌದಣ್ಣ, ನಂಬರ್ ಕೊಡ್ತೀರಾ? ಅದು ಹೋಯ್ತಾ? ಇನ್ನು ಬರಲಿಕ್ಕೆ ತುಂಬ ಟೈಮ್ ಉಂಟಾ? ಇದು ಪೇಟೆ ನಾವೀಗ ಮಾತಾಡ್ತಾ ಮಡಿಕೇರಿ ರೀಚ್ ಆದ್ವಿ. ಇದು ಏರಿಯಾ ನೋಡಬೇಕಾದ್ರೆ ನನಗೆ ಪೂಜೆನ ನೆನಪಾಗ್ತದೆ. ಬಿಕಾಸ್ ಇಲ್ಲೇ ಎಲ್ಲೋ ಅವಳಿನ್ನೂ ವರ್ಕ್ ಮಾಡುವವಳಿದ್ದಾಳೆ. ಸೊ ಅವಳಿಗೆ ಸೋಮವಾರಪೇಟೆಯಿಂದ ಮಡಿಕೇರಿಗೆ ಜಾಬ್ ಆಗಿದೆ. ಹಾಗಾಗಿ ನಾನು ಅದೇ ವಿಷಯದ ಬಗ್ಗೆ ಗುಂಡು ಜೊತೆ ಮಾತಾಡ್ತಾ ಬರ್ತಾ ಇದ್ದೆ ಇಲ್ಲಿ. ನನ್ನ ಅಕ್ಕನವರನ್ನು ವಿರಾಜಪೇಟೆಗೆ ಮದುವೆ ಮಾಡಿ ಕೊಟ್ಟದಿದೆ. ನೀವೆಲ್ಲ ವ್ಲಾಗ್ಸಲ್ಲಿ ನೋಡಿರ್ಬೋದು. ಸೊ ಓನ್ ಅಕ್ಕ ಅಲ್ಲ, ಕಸಿನ್ ಅಕ್ಕಂದಿರು. ಸೊ ಅವರ ಮನೆಗೆ ನಾನು ಹೋಗಬೇಕಾದ್ರೆ ಮಡಿಕೇರಿಯಾಗಿಯೇ ಹೋಗಿದ್ದೇನೆ 1-2 ಸಲ. ಸೊ ಹಾಗಾಗಿ ನನಗೆ ಇಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಪ್ರತಿಮೆಯನ್ನು ನೋಡಬೇಕಾದ್ರೆ ಅವ್ರದ್ದೆಲ್ಲ ನೆನಪಾಗ್ತದೆ. ಬಿಕಾಸು ಚಿಕ್ಕ ಏಜಲ್ಲಿ ನಾವೇನಾದರೂ ಟ್ರಾವೆಲಿಂಗ್ ಮಾಡಿದರೆ ಅದು ನೆನಪು ಯಾವಾಗಲೂ ಹಾಗೇ ಇರ್ತದೆ. ಹಾಗೆ ಇವಾಗ ನಾವು ಮತ್ತೆ ಮಡಿಕೇರಿಯಿಂದ ಕೆಳಗೆ ಸುಳ್ಯದ ಕಡೆಗೆ ಬರ್ತಾ ಇದ್ದೇವೆ.
ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಮತ್ತೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.